ರೀ ಏನಾದ್ ನಿಮ್ಗೆ ತಿಂಗಳ ಮನೆ ಖರ್ಚಿಗೆ ರೊಕ್ಕ ಕಡಿಮೆ ಕೊಟ್ರಲ್ಲ? ಹಾ ಕಡಿಮೆ ಕೊಟ್ಟಿನಿ ಹೇಳ. ಏನಾತು ರೊಕ್ಕ ಎಲ್ಲ ಎಲ್ಲಿಗೆ ಹೊಂಟಾವ? ಏನಾದ್ರು ಕೆಟ್ಟ ಚಟ ಕಲ್ಕಂಡ್ ಏನ? ಸುಮ್ನಿರವ ನೀ ಏನೇನ ಮಾತಾಡ್ತಿಯಲ್ಲ, ನಾನು ಅಂತನಲ್ಲ ಅಂತ ಕೆಟ್ಟದಾರಿ ಹಿಡಿಯಲ್ಲ ನಾನು. ಮತ್ತೆ ಮನೆ ಖರ್ಚಿಗೆ ರೊಕ್ಕ ಯಾಕೆ ಕಡಿಮೆ ಕೊಡಕತ್ತಿ? ಹೌದತ್ತೆ, ಇತ್ತೀಚೆಗೆ ಇವ್ರಿಗೆ ಯಾಕ ನಮ್ಮ ಮೇಲೆ ಗಮನನೇ ಇಲ್ದಂಗ ಆಗೈತಿ. ಗೀತಾ ನೀವೆಲ್ಲರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳಕತ್ತೀರಿ. ನನಗೆ ಅಂತಂದ್ ಕೆಲವು ಜವಾಬ್ದಾರಿಗಳದಾವ, ಅದ್ರ ಸಲುವಾಗಿ ನಾನು ಸ್ವಲ್ಪ ಖರ್ಚು ಮಾಡೀನಿ. ಅಂತದೇನ್ ದೊಡ್ಡ ಜವಾಬ್ದಾರಿ ಬಂದೈತಿ ನಿನಗೆ? ಮನೆಗೆಲ್ಲ ಆರಾಮದಿವಿಲ್ಲ? ಹೋದರ್ಸ ಗೀತಾಗ ಭಾಳ ಆರಾಮಿದ್ದಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಬಂತ ಗೊತ್ತೈತಿಲ್ಲ ನಿನಗೆ. ಮಗನೇ ಗೀತಾಗ ಹೊಟ್ನವ್ ಅಂತಂದು ಒದ್ದಾಡಕತ್ತೇವ ಗಡವ. ಅಲೋ, ಯಾವಾಗ ಗೀತಾಗ ಕಿಡ್ನಿ ಇನ್ಫೆಕ್ಷನ್ ಆಗೈತೆ ಅಂತೆ, ಡಾಕ್ಟರ್ ಇವಾಗ 2 ಲಕ್ಷ ರೂಪಾಯಿ ಕಟ್ಬೇಕು ಅನ್ನಕತ್ತಾರ. ಮಗನೇ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ರೊಕ್ಕ ತಗೊಂಡ್ ಬರಾಕತ್ತೀನಿ, ಮೊದ್ಲು ಅಗ್ಮೆಂಟ್ ಮಾಡ್ಸ. ನೋಡವ ಆ ಟೈಮ್ನಾಗ ಉಳಿತಾಯದ ರೊಕ್ಕನೆಲ್ಲ ಖರ್ಚು ಮಾಡಿದ್ವಿ ಅವಾಗ. ಅದಕ್ಕೇನ್ ಮಗನೇ, ಅದು ನನ್ ಜವಾಬ್ದಾರಿ, ಅದಕ್ಕ ನಾ ಮಾಡಿದೆ. ಇದನ್ನು ನನ್ನ ಜವಾಬ್ದಾರಿ ಅವ. ನಾಳೆ ಏನಾದ್ರೂ ಕಷ್ಟ ಬಂದ್ರೆ ಮನೆಯವರು ರೊಕ್ಕ ಚಿಂತೆ ಮಾಡಬಾರ್ದು. ಇವಾಗ ಏನಾರ ಕಾಯಿಲೆ ಬಂದ್ರೆ ಲಕ್ಷಗಟ್ಲೆ ಸುರಿಬೇಕು. ಅದ್ರ ಸಲುವಾಗಿ ನಮ್ಮ ಮನೆಯವರೆಲ್ಲರಿಗೆ ಹೆಲ್ತ್ ಇನ್ಸೂರೆನ್ಸ್ ಮಾಡ್ಸೀನಿ. ಹೆಲ್ತ್ ಇನ್ಸೂರೆನ್ಸ್ ಹಂಗಂದ್ರ ಏನ್ ಮಗನೇ? ಹೌದವ, ಇದು ಕುಟುಂಬಕ್ಕ ರಕ್ಷಾ ಕವಚ ಇದ್ದಂಗ. ಕಷ್ಟದ ಕಾಲದಾಗ ನಮ್ ರೊಕ್ಕದವರೇನ ಕಡಿಮೆ ಮಾಡ್ತೈತಿ, ಮತ್ತೆ ನಮ್ ಉಳಿತಾಯ ರೊಕ್ಕನ ಉಳಿಸ್ತೈತಿ. ಇದ್ರಲ್ಲಿ ಲಕ್ಷದಿಂದ ಕೋಟಿವರೆಗೆ ಕವರೇಜ್ ಸಿಗ್ತೈತಿ. ಏನಂದ್ರೆ ಕೋಟಿಗಟ್ಲೆ ಕವರೇಜ್ ಸಿಗ್ತೈತಾ? ಮಗನೇ ಇದಕ್ಕೆ ಹಂಗಾದ್ರೆ ಬಾಳ ರೊಕ್ಕ ಕಟ್ಬೇಕನ? ಹಂಗೇನಿಲ್ಲವ, ಇದರ ಪ್ರೀಮಿಯಂ ತಿಂಗಳಿಗೆ 400-500 ಶುರುವಾಗುತ್ತ. ಇದರಲ್ಲಿ ದವಾಖಾನೆ ಬಿಲ್, ಅಡ್ಮಿಟ್ ಆಗೋ ಚಾರ್ಜ್, ಔಷಧಿ ಮತ್ತು ಟೆಸ್ಟ್ಗಳ ಖರ್ಚು ಎಲ್ಲ ಬರ್ತೈತಿ. ಅದ್ರ ಜೊತೆಗೆ ಒಬ್ರು ಹೆಲ್ತ್ ಮ್ಯಾನೇಜರ್ ಕೂಡ ಸಿಗ್ತಾರೆ. ಆದ್ರ ಮಗನೇ ಇದನ್ನ ಎಲ್ಲಿದ್ದ ತಗೊಂಡ್ ನೀನು? ನಾನು ಇದನ್ನ ಆನ್ಲೈನಾಗ ತಗೊಂಡೆ, ಅಲ್ಲಿ ಕೂಡ ನನಗೆ 25% ಡಿಸ್ಕೌಂಟ್ ಸಿಕ್ತಿ. ಮತ್ತೆ ನೀವು ಇಂಥದೊಂದು ಇನ್ಸೂರೆನ್ಸ್ ಮಾಡಿಸ್ಬೇಕಂದ್ರೆ ನನ್ನ ಬಯೋದಲ್ಲಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ, ಮತ್ತೆ ನಂಬಿಕಸ್ಥ ಇನ್ಸೂರೆನ್ಸ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನೋಡಿ, ನಿಮ್ಮ ಕುಟುಂಬಕ್ಕೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಆರಿಸಿಕೊಳ್ಳಿ. ಯಾಕಂದ್ರೆ ಮನ್ಯಾಗ ಸ್ವಲ್ಪ ದಿನಸಿ ಖರ್ಚು ಕಡಿಮೆ ಆದ್ರೆ ನಡಿತೈತಿ, ಆದ್ರ ಕಷ್ಟದ ಕಾಲದಾಗ ರೊಕ್ಕ ಇಲ್ಲಂದ್ರೆ ಇಡೀ ಸಂಸಾರನೇ ಬೀದಿಗೆ ಬರ್ತೈತಿ. ಈಗಲೇ ನನ್ನ ಬಯೋದಲ್ಲಿರೋ ಲಿಂಕ್ ಅನ್ನು ಪರಿಶೀಲಿಸಿ.